ನೀಡಿ ಇಡೀ ಕುಲದ ಮನ ಪರಿವರ್ತನೆಯನ್ನ ಮಾಡಿದಂತಹ ಜಗಜ್ಯೋತಿಯಾದಂತಹ ಜಗಜ್ಯೋತಿ ಬಸವೇಶ್ವರರ ಬಸವ ಜಯಂತಿಯ ಆಚರಣೆಯ ಈ ಸುಸಂದರ್ಭಕ್ಕೆ ಆಗಮಿಸಿದ ಸರ್ವರಿಗೂ ಕೂಡ ನಮ್ಮ ನಮನಗಳು. ವೇದಿಕೆಗೆ ಆಗಮಿಸಿರ್ತಕ್ಕಂಥ ಪೂಜ್ಯ ಗುರುವರ್ಯರು, ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳು, ಸಚಿವರುಗಳು, ಗಣ್ಯರು, ಸರ್ವರಿಗೂ ಕೂಡ ಎಲ್ಲರಿಗೂ ನಮಸ್ಕಾರ. ಇದೇ ಬೆಸ್ಟ್. ಮುಂದೆ ಎತ್ತುಬಾಟ ಬರ್ರಿ, ಆರಾಮ ಇಲ್ಲೇ ಸಿಗುತ್ತೆ. ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ CN ಮಂಜೇಗೌಡರು ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೆ. ಹಿಂದೆ ಯಾರು ಆ ಕೆಲಸವನ್ನ ಮಾಡಲಿಲ್ಲ. ಈ ಕೆಲಸವನ್ನ ಮಾಡೋದ್ರ ಮುಖಾಂತರ ಬಸವ ಜಯಂತಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಬೇಕು. ಬೇರೆ ಇದು ಒಂದು ಎಲ್ಲ ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಎಲ್ಲ ಸಮಾಜದೊಳಗೆ, ದಲಿತರಿಗೆ ಒಂದು ಅಡಿಪಾಯವನ್ನು ಹಾಕಿದಂತಹ ಮೊಟ್ಟ ಮೊದಲನೇ ನಾಯಕ ಬಳಗದ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಮಾಡಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು. ಸೊ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ. ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿಗೆ ಹೋಗ್ಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಬಸವ ಬಳಗದವರು, ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ, ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬಸವಣ್ಣ.